ಹಾಯ್ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್. ಇವತ್ತು ಮೀಶೋಯಿಂದ ತುಂಬಾ ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿ ತರಿಸಿದ್ದೀನಿ. ಏನು ರೀಸನ್ಗೆ ಅಷ್ಟೊಂದು ಪ್ರಾಡಕ್ಟ್ಸ್ನ ತರಿಸಿದ್ದೀನಿ ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡ್ತಾ ಇರಿ. ಸೊ ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತು ಮೀಶೋಯಿಂದ ತುಂಬಾ ಪ್ರಾಡಕ್ಟ್ಸ್ನ ತರಿಸಿದ್ದೀನಿ ಅಂತ ಹೇಳಿದೆ. ಯಾಕಪ್ಪ ಅಂದರೆ ಪಾಪುಗೆ ನೆಕ್ಸ್ಟ್ ಹಬ್ಬ ಮುಗಿದ ಮೇಲೆ ನೆಕ್ಸ್ಟ್ ವೀಕಲ್ಲಿ ಅವನಿಗೆ ಮುಡಿ ಕೊಡೋಣ ಅಂತ ಇದ್ದೀವಿ. ಸೊ ಹೇಗಿದ್ರು ಅಷ್ಟು ಹೇರು ಮತ್ತು ಅವನಿಗೆ ಬಿಡ್ತೀವೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ಇವಾಗ ಒಂದೊಳ್ಳೆ ಅವನಿಗೆ ಸ್ವಲ್ಪ ಫೋಟೋಸ್ದು ತೆಗೆದು ಒಂದು ಮೆಮೊರಿನ ಕ್ರಿಯೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅವನ ಜೊತೆ ಏನು ಹೂವಿನ ಜೊತೆ ನಾನು ಕೂಡ ಸ್ವರ್ಗ ಸೇರ್ತು ಅಂತಾರಲ್ಲ, ಆ ಥರ ಏನಂತಾರೆ ಅವನ ಹೆಸ್ರು ಹೇಳ್ಕೊಂಡು ನಾನು ನಮ್ಮ ಯಜಮಾನ್ರು ಕೂಡ ಒಂದೆರಡು ಫೋಟೋಸ್ ತೆಗೆಸ್ಕೊಳ್ಳೋಣ ಅಂತ ಹೇಳಿ ಒಂದಷ್ಟು ಪ್ರಾಡಕ್ಟ್ಸ್ನ ಮತ್ತು ಹಬ್ಬಕ್ಕೂ ಬೇಕಿತ್ತು ಮತ್ತು ಮನೆಗೆ ಸ್ವಲ್ಪ ಐಟಮ್ಸ್ ನೀಡಿತ್ತು. ಸೊ ಅದನ್ನು ತರಿಸಿದ್ದೀನಿ. ಏನು ಎತ್ತ ಅಂತ ಬೇಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ವೀಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು, ಸೊ ಯಾರೂ ಮಿಸ್ ಮಾಡಿದೆ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ಏನಪ್ಪ ಇದು ಕಸದ ಮಧ್ಯೆ ಕೂತಿದ್ದಾಳೆ ಅಂತ ಅಂದ್ಕೊಂಬೇಡಿ, ಎಲ್ಲ ಮೀಶೋವೇ ಇದೆ. ನಮ್ಮ ಯಜಮಾನ್ರು ಅದೇ ಬೈತಾಯಿದ್ರು, ರೂಮ್ ತುಂಬ ಬರೀ ಕವರ್ಸೇ ತುಂಬ್ಕೊಂಬಿಟ್ಟಿದೆ ಅಂತ. ಒಂದೆರಡು ಪ್ರಾಡಕ್ಟ್ಸ್ನ ನಾನು ಆಲ್ರೆಡಿ ಓಪನ್ ಮಾಡಿ ಇಟ್ಟಿದ್ದೀನಿ. ಯಾಕೆಂದರೆ ಸೈಜ್ ಇಶ್ಯೂಸ್ ಇತ್ತು ಅಂದರೆ ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದೆರಡು ಮಾಡಿಟ್ಟಿದ್ದೀನಿ. ಇನ್ನೂ ಒಂದಷ್ಟಿದೆ ಬರೋವಂಥದ್ದು. ಸೊ ಅದು ಇಷ್ಟು ದಿನ ಬರುತ್ತೆ ವಿಡಿಯೋ ಮಾಡೋಣ ಅಂತ ವೆಯ್ಟ್ ಮಾಡಿದೆ, ಬಟ್ ಅದು ಯಾಕೋ ಡಿಲೇ ಆಗ್ತಾಯಿದೆ. ಇನ್ನೂ 1 2 3 4 5 6 ಪ್ರಾಡಕ್ಟ್ ಇನ್ನೂ ಬರೋದಿದೆ. ಸೊ ಇದಿಷ್ಟು ಇವಾಗ ಬಂದಿದೆ, ಅದರದ್ದು ರಿವ್ಯೂ ಕೊಟ್ಬಿಡೋಣ ಅಂತ ಬಂದು ನಿಮ್ಮ ಮುಂದೆ ಕೂತಿದ್ದೀನಿ. ಇವಾಗ ವಿಡಿಯೋನ ನಾನು ಪ್ರಾಡಕ್ಟ್ ಹಾಕ್ಕೊಂಡು ಇಲ್ಲ ಅದರದ್ದು ರಿವ್ಯೂ ಕೊಡೋ ಅಷ್ಟರಲ್ಲಿ ಇಷ್ಟು ಉದ್ದ ಆಗೋಗುತ್ತೆ. ಸೊ ಹಾಗಾಗಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಅದು ಪ್ರಾಡಕ್ಟ್ ಹೇಗಿದೆ ಅಂತ ನಾನು ಇವಾಗ ತೋರಿಸಿರ್ತೀನಿ. ಅದರದ್ದು ಕಂಪ್ಲೀಟ್ ನಾನು ವೇರ್ ಮಾಡಿ ಇಲ್ಲ ನನ್ನ ಮಗ ನಮ್ಮ ಯಜಮಾನ್ರು ವೇರ್ ಮಾಡಿ ನಾನು ರೀಲ್ಸಲ್ಲಿ ಪೋಸ್ಟ್ ಮಾಡಿರ್ತೀನಿ. ಇಲ್ಲ ವೀಡಿಯೋಸ್ ಏನಾದರೂ ಸ್ವಲ್ಪ ಆಯಿತು ಅಂದರೆ ಇದರಲ್ಲೇ ಅಡ್ಜಸ್ಟ್ ಮಾಡಿ ಹಾಕಿರ್ತೀನಿ. ಈ ವಿಡಿಯೋ ಪೋಸ್ಟ್ ಮಾಡೋ ಅಷ್ಟೇ ಈ ಪ್ರಾಡಕ್ಟ್ಸ್ ಬಂತು ಅಂದರೆ ಇದನ್ನು ಕೂಡ ಇದರಲ್ಲೇ ಅಟ್ಯಾಚ್ ಮಾಡ್ತೀನಿ. ಸೊ ಇವಾಗ ಫಸ್ಟು ನಮ್ಮ ಯಜಮಾನ್ರು ಬಟ್ಟೆ ಅಂದರೆ 2 ತರಿಸಿರೋದು. ಸೊ ಹಾಗಾಗಿ ಫಸ್ಟು ಅವ್ರದ್ದು ತೋರಿಸ್ಬಿಡ್ತೀನಿ. ಇದು ಬಂದು ನನಗೆ 270 ರೂಪೀಸ್ಗೆ ಸಿಕ್ತು ಈ ಶರ್ಟು. ಇದು ತುಂಬಾ ಚೆನ್ನಾಗಿದೆ. ಇದು ನೋಡ್ತಾ ಇರೋದು ಪ್ಲೇನ್ ವೈಟ್ ಶರ್ಟು. ವಿಡಿಯೋ ಕಾಣಿಸುತ್ತಾ? ಈ ಥರ ಲೈನ್ಸ್ ಬಂದಿದೆ, ಸಣ್ಣ ಲೈನ್ಸ್ ಬಂದಿದೆ. ಬಟ್ ಹಾಕ್ಕೊಂಡ್ರೆ ಅಂತೂ ಅವ್ರು ಸ್ವಲ್ಪ ಡಾರ್ಕ್ ಇರೋದ್ರಿಂದ ಅದಕ್ಕೂ ಈ ವೈಟ್ಗೂ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು. ಸೊ ವೈಟ್ ಥೀಮಲ್ಲಿ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಈ ಪ್ರಾಡಕ್ಟ್ನ ತರಿಸಿರೋದು. ಆಯಿತು, ಸೈಜ್ ಕರೆಕ್ಟಾಗಿತ್ತು. ಸೊ ಹಾಗಾಗಿ ನನಗೆ 270 ರೂಪೀಸ್ ಸಿಕ್ತು. ಇವಾಗ ಸ್ವಲ್ಪ ಆಫರ್ಸ್ ನಡೀತಾ ಇದೆ. ಯಾರಿಗಾದರೂ ಬೇಕು ಅಂದರೆ ನಾನು ಲಿಂಕ್ ಹಾಕಿರ್ತೀನಿ ಬಯೋದಲ್ಲಿ. ತುಂಬಾ ಚೆನ್ನಾಗಿದೆ. ಈಗ ಮಾಮೂಲಿ ಪ್ಲೇನ್ ಶರ್ಟ್ ಹಾಕೋದಕ್ಕಿಂತ ಈ ಥರ ಸ್ವಲ್ಪ ತುಂಬಾ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು ಇದು. ಅದು ಅವ್ರಿಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಹಾಗಾಗಿ ಇದೊಂದು ಶರ್ಟು, ಆಮೇಲೆ ಇದೊಂದು ಪುಲೋವರ್ ಥರ ಓವರ್ ಸೈಜ್ದು ಪುಲೋವರ್ ತರಿಸಿದ್ದೀನಿ. ಇದು ಕ್ರೀಮ್ ಕಲರ್ ಇದೆ, ಅಂದರೆ ಬಿಸ್ಕೆಟ್ ಕಲರ್ ಅಂತಾರೆ. ಸೊ ಆ ಕಲರ್ ಇದು ಓವರ್ ಸೈಜ್ ಇರಲಿ ಅಂದ್ಬಿಟ್ಟು ನಾನು XXL ತರಿಸಿದ್ದೆ. ಚೆನ್ನಾಗಿದೆ. ಇದು ಬಂದು ನನಗೆ 300 ರೂಪೀಸ್ ಬಿತ್ತು. ಸೊ ಇವಾಗ ಮೀಶೋದಲ್ಲಿ ತುಂಬಾ ಆಫರ್ಸ್ ನಡೀತಾ ಇದೆ. ನಾನು ಇವಾಗ ಶೂಟ್ ಬೇಕು ಅಂತ ಸ್ವಲ್ಪ ಬೇಗನೆ ತರಿಸಿದ್ದೆ. ಇದಾದಮೇಲೆ ನಾನು ಒಂದು ಬ್ಲೌಸ್ನ ಬುಕ್ ಮಾಡಿದ್ದೀನಿ. ಇದು ನಾನು ರೀಲ್ಸಲ್ಲಿ ನೋಡಿ ಇಷ್ಟಪಟ್ಟು ತರಿಸ್ಕೊಂಡಿರೋ ಅಂಥ ಬ್ಲೌಸು. ಹೇಗಿದ್ರು ಯುಗಾದಿ ಹಬ್ಬ ಬಂತಲ್ಲ, ಸೊ ಅದಕ್ಕೆ ಆಗಲಿ ಅಂದ್ಬಿಟ್ಟು ಮೆಟೀರಿಯಲ್ ಸಕ್ಕತ್ತಾಗಿದೆ. ಇದು ಬ್ಯಾಕ್ ಹುಕ್ಸ್ ಬಂದಿದೆ, ಪ್ಯಾಡೆಡ್ ಬಂದಿದೆ, ಜೊತೆಗೆ ಸ್ಲೀವ್ಸ್ ಕೂಡ ಹಾಫ್ ಸ್ಲೀವ್ಸ್ ಇದೆ. ಬೇಕು ಅಂದರೆ ಸ್ಲೀವ್ಸು ಕೊಟ್ಟಿದ್ದಾರೆ ಎಕ್ಸ್ಟ್ರಾ ಬಟ್ಟೆ, ಇದನ್ನು ನಾವು ಅಟ್ಯಾಚ್ ಮಾಡ್ಕೋಬೋದು. ಸೊ ಚೆನ್ನಾಗಿದೆ, ಇದು ಕೂಡ ಅಟ್ಯಾಚ್ ಮಾಡಿಸ್ಕೋಬೋದು. ಬಟ್ ನನಗೆ ಸ್ಲೀವ್ಲೆಸ್ ಥರನೇ ತುಂಬ ಇಷ್ಟ ಆಯಿತು. ಡೀಟೇಲಿಂಗ್ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಅಂದರೆ ಬಟ್ಟೆ ಏನು ಪಿಂಚ್ಕೊಳ್ಳಲ್ಲ ಅನಿಸುತ್ತೆ.
ಸೊ ಬಟನ್ಸ್ ಕೊಟ್ಟಿದ್ದಾರೆ. ಡೀಪು ಅಷ್ಟೇ ತುಂಬಾ ಚೆನ್ನಾಗಿದೆ. ಎಲ್ಲ ಥರ ಸೀರೆಗೂ ಮ್ಯಾಚ್ ಮಾಡ್ಬೋದು. ಹಾಗಾಗಿ ನಾನು ಮೆರೂನ್ ಕಲರೇ ತರಿಸಿದ್ದೀನಿ. ಇದು ನನಗೆ ಎಷ್ಟು ಬಿತ್ತಪ್ಪ ಅಂದರೆ ನೋಡಿ ಈ ಥರ ಬರುತ್ತೆ. ನಿಜ ತುಂಬಾ ಇಷ್ಟ ಆಯಿತು ನನಗೆ. ನೋಡ್ತೀನಿ, ಸೈಜ್ ಸ್ವಲ್ಪ ಲೂಸ್ ಆಗುತ್ತೆ ಅನಿಸುತ್ತೆ, ಸ್ವಲ್ಪ ಆಲ್ಟ್ರ್ ಮಾಡಿಸ್ಕೊಂಡು ಹಾಕೋತೀನಿ. ಎಲ್ಲ ಕಲರ್ ಸೀರೆಗೂ ಆಗುತ್ತೆ ಮ್ಯಾಚ್. ಇದು ನನಗೆ 270 ರೂಪೀಸ್ಗೆ ಸಿಕ್ತು. ಇದರಲ್ಲಿ ಕಲರ್ಸು ಅಷ್ಟೇ ತುಂಬಾ ಕಲರ್ಸ್ ಆಪ್ಷನ್ಸ್ ಇದೆ. ಸೊ ಯಾರಿಗಾದ್ರೂ ಬೇಕಿದ್ದರೆ ಬೈ ಮಾಡ್ಬೋದು. ಐ ಲವ್ ದಿಸ್. ತುಂಬಾ ಇಷ್ಟ ಆಯಿತು ನನಗೆ. ಆ್ಯಕ್ಚುಲಿ ಏನು ಅಂದರೆ ಅಂಗಡಿಗೆ ಹೋಗಿ ಹೊಲಿಸ್ತೀನಿ ಅಂದರೆ ನಿಜ ಬೇಜಾರೇ ಆಗೋಗುತ್ತೆ ನನಗೆ. ಏಕೆಂದರೆ ಒಂದು 500 ರೂಪಾಯಿ ಕಮ್ಮಿ ಯಾರೂ ಹೊಲಿಯೋರೇ ಇಲ್ಲ ಇವಾಗ. ಬಟ್ ಕಷ್ಟ ಗೊತ್ತು ನನಗೂ. ಬಟ್ ಆನ್ಲೈನಲ್ಲಿ ನೋಡಿ 300 ರೂಪಾಯಿ 350 ರೂಪಾಯಿಗೆಲ್ಲ ಎಷ್ಟು ಚೆನ್ನಾಗಿರೋ ಬ್ಲೌಸು. ಅದು ನಾವು ವರ್ಕ್ ಮಾಡಿ ಮಾಡಿಸ್ತೀವಿ ಅಂದರೆ 1000 1,500 ಕಮ್ಮಿ ಯಾರು ಕೊಡೋದೇ ಇಲ್ಲ. ಸೊ ಹಾಗಾಗಿ ನನಗಂತೂ ಆನ್ಲೈನೇ ಬೆಸ್ಟ್ ಅನಿಸುತ್ತೆ. ಸೊ ಇದೊಂದು. ನೆಕ್ಸ್ಟು ನನಗೆ ಭಯ ಈ ಥರ ಕಟ್ ಮಾಡಬೇಕಾದ್ರೆ ಎಲ್ಲಿ ಪ್ರಾಡಕ್ಟ್ನ ಕಟ್ ಮಾಡಿಬಿಡ್ತೀನೇನೋ ಅಂತ ತುಂಬಾ ಭಯ. ನೆಕ್ಸ್ಟು ನಾನು ಒಂದು ಡೆನಿಮ್ ಜೀನ್ಸ್ನ ತರಿಸಿದ್ದೀನಿ. ಇದು ಅಷ್ಟೇ ತುಂಬಾ ಸ್ಟೈಲಿಶ್ ಆಗಿದೆ, ತುಂಬಾ ಚೆನ್ನಾಗಿದೆ. ಏಕೆಂದರೆ ನಾನು ಇದನ್ನು ಹೊರಗಡೆ ಹೋದಾಗ ಹಾಕ್ಕೊಳಕ್ಕೆ ಬೇಕು ಅಂತ ಆವಾಗ ವಿಶ್ ಲಿಸ್ಟಲ್ಲಿ ಇಟ್ಟಿದ್ದೆ. ಬಟ್ ಇವಾಗ ಶೂಟಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ತರಿಸಿದ್ದೀನಿ. ಮೋಸ್ಟ್ಲಿ ಇದು ಲಾಂಗ್ ಸ್ಕರ್ಟ್ ಬರಲ್ಲ, ಒಂದು 3/4 ಬರುತ್ತೆ. ಬಟನ್ಸ್ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಯಾವ ಲೆಂತ್ಗೆ ಬೇಕೋ ಆ ಲೆಂತ್ಗೆ ಓಪನ್ ಮಾಡ್ಕೋಬೋದು. ಶಾರ್ಟ್ ಆಗಬೇಕಾದ್ರೂ ನಾವು ಹಾಕೋಬೋದು, ಇಲ್ಲ ಲಾಂಗ್ ಆಗಾದರೂ ಹಾಕೋಬೋದು. ಮೆಟೀರಿಯಲ್ ಸ್ವಲ್ಪ ಗಟ್ಟಿನೇ ಇದೆ, ಚೆನ್ನಾಗಿದೆ, ಸ್ವಲ್ಪ ಸ್ಟ್ರೆಚಬಲ್ ಇದೆ ನೋಡಿ, ತುಂಬಾ ಸ್ಟ್ರೆಚಬಲ್ ಇದೆ. ಈ ಥರ ಇದ್ದರೆ ಹಾಕೊಳ್ಳೋಕೆ ಕಂಫರ್ಟಾಗಿರುತ್ತೆ. ಸೊ ಇಷ್ಟ ಆಯಿತು, ಮೆಟೀರಿಯಲ್ ನಿಜ ಚೆನ್ನಾಗಿದೆ. ನಾನು ಹೆಂಗೆ ಬರುತ್ತೋ ಏನು ಅಂದ್ಕೊಂಡೆ. ಲಾಸ್ಟ್ ಟೈಮ್ ಒಂದು ಜೀನ್ಸ್ ತರಿಸಿದಾಗ ಅದು ತೆಳ್ಳಗಿತ್ತು ಜೀನ್ಸು ಮೆಟೀರಿಯಲು. ಸೊ ಇದು 200 ರೂಪೀಸ್. ಇವಾಗ ನೋಡಿ ನಾನು ತಗೊಂಡಾಗ 275 ರೂಪೀಸ್ ಇತ್ತು. ಬಟ್ ಇವಾಗ ಅದೇ 239 ರೂಪೀಸ್ ಇದೆ. ಅದನ್ನೇ ಹೇಳಿಲ್ವ, ಇವಾಗ ಆಫರ್ಸ್ ನಡೀತಾ ಇದೆ. ಸೊ ಯಾರಾನ ಬೈ ಮಾಡೋರಿದ್ದರೆ ಇವಾಗ ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು. ಸೊ ಈ ಜೀನ್ಸ್ ಸ್ಕರ್ಟ್ಗೆ ನಾನು ಒಂದು ಕ್ರಾಪ್ ಟಾಪ್ನ ಆರ್ಡರ್ ಮಾಡಿದ್ದೆ. ಕಟ್ ಮಾಡೋ ಬದಲು ಅರಿಯೋದೇ ಬೆಸ್ಟ್ ಅನಿಸುತ್ತೆ. ಇದು ಆಗಲೇ ನಮ್ಮ ಯಜಮಾನ್ರದ್ದು ಶರ್ಟ್ ತರಿಸಿದ್ನಲ್ಲ, ಸೇಮ್ ಅದೇ ಮೆಟೀರಿಯಲು, ಲೈನ್ಸ್ ಕೂಡ ಅದೇ ಥರ ಇದೆ. ಕ್ರಾಪ್ ಟಾಪ್. ಸೊ ಇದಕ್ಕೆ ಟೈಯಿಂಗ್ ಕೂಡ ಇದೆ, ಚೆನ್ನಾಗಿದೆ. ಇದನ್ನು ನಾವು ಸೀರೆಗೆ ಬ್ಲೌಸ್ ಥರ ಕೂಡ ಯೂಸ್ ಮಾಡ್ಕೊಬೋದು. ಇದು ಬಂದು ನಾನು ತಗೊಂಡಾಗ 170 ಇತ್ತು, ಇವಾಗ ಸಾರಿ ಎಷ್ಟಿತ್ತು, ನಾನು ತಗೊಂಡಾಗ 170 ಇತ್ತು, ಇವಾಗ 160 ಆಗಿದೆ. ಈ ಥರ ಬರುತ್ತೆ. ಬ್ಯಾಕ್ ಸೈಡು ಈ ಥರ ಟ್ಯಾಗ್ ಬರುತ್ತೆ, ಟೈಯಿಂಗ್. ಸೊ ಈ ಥರ ಟೈಯಿಂಗ್ ಬರುತ್ತೆ. ಇದು ನಾನು ಆದರೆ ಇವತ್ತೇ ಅಂದರೆ ಈ ವಿಡಿಯೋದಲ್ಲೇ ಹಾಕ್ಕೊಂಡು ರಿವ್ಯೂ ಕೊಡ್ತೀನಿ, ಇಲ್ಲಾಂದರೆ ರೀಲ್ಸಲ್ಲಿ ಹಾಕ್ಕೊಂಡು ಪೋಸ್ಟ್ ಮಾಡಿರ್ತೀನಿ. ಮೆಟೀರಿಯಲ್ ಚೆನ್ನಾಗಿದೆ, ಸ್ವಲ್ಪ ತೆಳ್ಳಗಿದೆ. ಇಲ್ಲ ಬ್ಯಾಕ್ ಸೈಡ್ ತೆಳ್ಳಗಿದೆ, ಫ್ರಂಟ್ ಸೈಡು ಡಬಲ್ ಲೇಯರ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಅದು ಹೇಳ್ದಂಗೆ ಕ್ರಾಪ್ ಟಾಪ್ ಥರ ಜೀನ್ಸ್ಗೆ, ಸ್ಕರ್ಟ್ಸ್ಗೆ, ಸ್ಯಾರೀಸ್ಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದು ಇವಾಗ ನನಗೂ ಅಷ್ಟೇ ಸ್ಕರ್ಟು, ಒಂದು ಬ್ಲೌಸು, ಒಂದು ಅದೇ ಕ್ರಾಪ್ ಟಾಪು. ನಮ್ಮ ಯಜಮಾನ್ರಿಗೆ ಒಂದು ಶರ್ಟು, ಒಂದು ಪುಲವರ್ ತರಿಸಿದೆ.
ನೆಕ್ಸ್ಟ್ ಇನ್ನೆಲ್ಲ ಪಾಪುಗೆನೆ. ಸೊ ಪಾಪುಗೆ ಅದೇ ವೈಟ್ ಥೀಮಲ್ಲಿ ಮಾಡ್ತಾಯಿದ್ದೀನಿ ಅನ್ನಲ್ಲ, ಸೊ ಅದಕ್ಕೋಸ್ಕರ ತರಿಸಿರೋದು. ಅಯ್ಯೋಯ್ಯೋ ಆಡಿಬಿಟ್ಟೆ. ನೀವು ಅನ್ಕೋತಿರ್ತೀರಲ್ಲ ಏನಪ್ಪ ಇದು ಇವ್ರದ್ದು ಗಂಡು ಮಗು ಅಲ್ವಾ ಇರೋದು, ಹೆಣ್ಮಗು ಬಟ್ಟೆ ಯಾಕೆ ತರಿಸ್ತಿದ್ದಾಳೆ ಅಂತ. ಅದಕ್ಕೂ ಒಂದು ರೀಸನ್ ಇದೆ. ಯಾಕೆಂದರೆ ಒಂದು ಇವಾಗ ಕೂದಲು ತುಂಬಾ ಚೆನ್ನಾಗಿದೆ ಅಲ್ವಾ, ಹಾಗಾಗಿ ಎರಡು ಪಿಳ್ಳೆ ಜುಟ್ಟು ಹಾಕ್ಬಿಟ್ಟು ಈ ಥರ ಹುಡುಗಿ ಥರ ತೆಗ್ಸೋಣ ಅಂದ್ಬಿಟ್ಟು ತರಿಸಿದ್ದೀನಿ. ಆಗುತ್ತೆ ಅವ್ನಿಗೆ ಇವಾಗ 1.5 ವರ್ಷ, ಬಟ್ ನಾನು ತರಿಸಿರೋದು 6 ಮಂತಿಂದ 12 ಮಂತ್ವರೆಗೂ ಆಗೋ ಥರ. ಈ ಥರ ಬರುತ್ತೆ. ನಂಗೆ ನೋಡಿದ ತಕ್ಷಣ ಇಷ್ಟ ಆಯಿತು. ಅಂದರೆ ಈ ಜೀನ್ಸ್ ಚಡ್ಡಿ ಇಷ್ಟ ಆಗಿಲ್ಲ, ಟಾಪ್ಗೋಸ್ಕರನೇ ತೊಗೊಂಡಿದ್ದು ನಾನು. ಸ್ಕರ್ಟ್ ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರೋದು. ಸೊ ಅವನಿಗೆ ಹುಡುಗಿ ಈ ಥರ ರೆಡಿ ಮಾಡಿ, ಎಲ್ಲರಿಗೂ ಇರುತ್ತಲ್ಲ ಗಂಡು ಮಕ್ಕಳಿರೋ ಪ್ರತಿಯೊಬ್ರಿಗೂ ಹೆಣ್ಮಗು ಥರ ರೆಡಿ ಮಾಡಿ ಫೋಟೋ ತೆಗ್ಸೋದು ಆವಾಗ ಜಮಾನದಿಂದನೂ ಬಂದಿದೆ. ಸೊ ಹಾಗಾಗಿ ನಾನು ಕೂಡ ಪಾಪುಗೆ ಹೆಣ್ಮಗು ಥರ ರೆಡಿ ಮಾಡಿ ತೆಗ್ಸೋಣ ಅಂತ ತರಿಸಿದ್ದೀನಿ. ಇದು ಒಂದು ಬೌ ಬಂದಿದೆ, ಬಟರ್ಫ್ಲೈ ಥರ ಕಾಣಿಸ್ತಿದೆ, ತುಂಬಾ ಚೆನ್ನಾಗಿದೆ. ಬಾಟಮ್ ಬಂದು ಈ ಥರ ಇದೆ. ಅಂದರೆ ಇದು ಸ್ಕರ್ಟ್ ಥರನೇ ಕಾಣಿಸುತ್ತೆ ಅನಿಸುತ್ತೆ, ಬಟ್ ನಾನು ಇನ್ನೊಂದು ಜೀನ್ಸ್ ಸ್ಕರ್ಟ್ನ ಆರ್ಡರ್ ಮಾಡಿದ್ದೀನಿ ಪಾಪುಗೆ ಅಂತಲೇ. ನೋಡೋಣ, ಅದು ಬಂದರೆ ತೋರಿಸ್ತೀನಿ. ಚೆನ್ನಾಗಿದೆ, ಇದನ್ನು ಪುಟಾಣಿ ಬಟ್ಟೆ. ಸೊ ಇದಾದಮೇಲೆ ಇದು ಒಂದು ಫ್ರಾಕ್ ಯಾಕಪ್ಪ ಅಂದರೆ ನಮ್ಮ ಭರತಂದು ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ಒಂದು ಫೋಟೋ ತೆಗೆಸಿದ್ರು. ಸೊ ಅದೇ ಥರ ಒಂದು ಲುಕ್ನ ರೀಕ್ರಿಯೇಟ್ ಮಾಡೋಣ ಅಂದ್ಬಿಟ್ಟು ಪಾಪುಗೆ ಈ ಫ್ರಾಕ್ನ ತರಿಸಿದ್ದೀನಿ. ಇದು ಅಷ್ಟೇ ತುಂಬಾ ಬೌನ್ಸಿ ಇದೆ, ಹಾಕೋಬಿಟ್ರೆ ಅಂತ ಫುಲ್ ಪ್ರಿಲ್ ಬರುತ್ತೆ. 5 ಲೇಯರ್ ಕೊಟ್ಟಿದ್ದಾರೆ. ಸೊ ಫ್ರಾಕ್ ಅಂತೂ ಚೆನ್ನಾಗಿದೆ, ಬಟ್ ಈ ಬೇಸಿಗೆಗೆ ಸ್ವಲ್ಪ ಹಿಂಸೆ ಆಗುತ್ತೆ ಅನಿಸುತ್ತೆ. ಇವಾಗ ಕಾಟನ್ ಹಾಕಿದ್ರೆ ಮಕ್ಳಿಗೆ ಚೆಂದ, ಬಟ್ ಇದು ಸ್ವಲ್ಪ ನೆಟ್ಟೆಡ್ ಇರೋದ್ರಿಂದ ಅಂದರೆ ಫಂಕ್ಷನ್ಸ್ಗೆ, ಬರ್ಡೇಗೆ, ಮದುವೆಗಿದ್ವೆ ಅದಕ್ಕೆಲ್ಲ ತುಂಬಾ ಚೆನ್ನಾಗಿದೆ. ಯಾರಣ್ಣ ಹೆಣ್ಮಕ್ಳವ್ರು ಬೈ ಮಾಡ್ತೀನಿ ಅಂದರೆ ನೋಡಿ ಅಣ್ಣ, ಇದಂತೂ ನನ್ನ ಮೋಸ್ಟ್ ಫೇವ್ರೇಟು. ಸಿಲ್ಕಲ್ಲಿ ಅಂದರೆ ರೇಷ್ಮೆ ಸೀರೆಯಲ್ಲಿ ಹೊಲ್ದಿರೋದು. ಇದು ಅಷ್ಟೇ ಒಂದು ಥೀಮ್. ನಾನು ರೇಷ್ಮೆ ಸೀರೆ ಹಾಕ್ಕೊಂಡು, ನಮ್ಮ ಯಜಮಾನ್ರು ಪಂಚೆ ಹಾಕ್ಕೊಂಡು ಪಾಪುನ ಹುಡುಗಿ ಥರ ರೆಡಿ ಮಾಡಿ ಒಂದು ಫೋಟೋ ತೆಗ್ಸೋಣ ಅಂತ ಹೇಳಿ ತರಿಸಿದ್ದೀನಿ. ಬಟ್ ಇದು ಸ್ವಲ್ಪ ನಾನು ಇವಾಗ ತರಿಸಿರೋ ಅಷ್ಟರಲ್ಲೂ ಇದೊಂದು ತುಂಬ ಕಾಸ್ಟ್ಲಿ, 600 ರೂಪಾಯಿ ಏನೋ ಇದು. ನಾನು ತೊಗೊಂಡಾಗ 620 ರೂಪಾಯಿ ಇತ್ತು, ಇವಾಗ 590 ರೂಪಾಯಿ ಆಗಿದೆ. ಹೆಂಗೆ ಬರುತ್ತೋ ಅಂದ್ಕೊಂಡೆ, ಬಟ್ ತುಂಬಾ ಚೆನ್ನಾಗಿದೆ. ಪರವಾಗಿಲ್ಲ, 600 ಆದ್ರೂ ಡಿಟೈಲಿಂಗ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಕ್ಲಾತು ಅಷ್ಟೇ ರೇಷ್ಮೆ ಸೀರೆದಿದ್ದಂಗೆ ಇದೆ. ಸೊ ಇದ್ರ ಜೊತೆಗೆ ಅಂದರೆ ನೋಡಿ ಟ್ಯಾಗ್ ಕೂಡ ಕೊಟ್ಟಿರೋದ್ರಿಂದ ಈಸಿಯಾಗಿ ಸ್ವಲ್ಪ ಲೂಸ್ ಆದರೂ ಕೂಡ ನಮಗೆ ಟ್ಯಾಗ್ ಮಾಡ್ಕೊಬೋದು. ಜೊತೆಗೆ ಒಂದು ಬೌ ಕೂಡ ಕೊಟ್ಟಿದ್ದಾರೆ, ಅಂದರೆ ಕ್ಲಿಪ್ ಬೆಲ್ ಕೊಟ್ಟಿದ್ದಾರೆ, ಹಾಕೊಳ್ಳೋಕ್ಕೆ ಪುಟಾಣಿದ್ದು. ಸೊ ನೆಕ್ಸ್ಟ್ ಬಂದು ಏನಪ್ಪ ಬರೀ ಹೆಣ್ಮಕ್ಳು ಬಟ್ಟೆನೇ ತರಿಸಿದ್ದಾಳೆ ಅಂತ ಅನ್ಕೊತಿದ್ದೀರಾ. ಆ್ಯಕ್ಚುಲಿ ಅವ್ನಿಗೆ ಬರ್ಡನ್ ತೆಗೆದಿದ್ದೆ 2-3 ಜೊತೆ ಬಟ್ಟೆ ಹಂಗೆ ಇದೆ, ಅವ್ನಿಗೆ ಹಾಕ್ಲೇ ಇಲ್ಲ. ಅವಾಗ ಸ್ವಲ್ಪ ಲೂಸ್ ಆಗ್ತಿತ್ತು ಅಂದ್ಬಿಟ್ಟು ಹಾಕೇ ಇರಲಿಲ್ಲ. ಸೊ ಹಾಗಾಗಿ ಅವನದು ಫ್ರೀ ಹೇರ್ ಬಿಟ್ಟು ಅವನದು ಹುಡುಗನ ಥರ ತೆಗೆಸೋ ಅಷ್ಟು ಬಟ್ಟೆನೂ ಮನೇಲೇ ಇರೋದ್ರಿಂದ ನಾನೇನು ತರ್ಸೋಕ್ಕೆ ಹೋಗಿಲ್ಲ. ಸೊ ಹಾಗಾಗಿ ಬರೀ ಹುಡುಗಿ ಬಟ್ಟೆ ಮಾತ್ರ ಒಂದು 3 ಜೊತೆ ತರಿಸಿದ್ದೀನಿ. ಇವಾಗ ಅವನಿಗೆ ಶೂ ತರಿಸಿದ್ದೀನಿ, ಪುಟಾಣಿ ಶೂ. ಪುಟಾಣಿ ಶೂ. ಇದರಲ್ಲಿ ಮೇನ್ ಏನು ಅಂದರೆ LED ಲೈಟ್ ಬರುತ್ತೆ. ಅವನು ಹಾಕ್ಕೊಂಡು ಪುಟ ಅಂತ ಓಡಾಡ್ತಿದ್ರೆ ನೋಡಿ ಲೈಟ್ ಎಷ್ಟು ಚೆನ್ನಾಗಿ ಬರುತ್ತೆ. ಅವನಿಗೂ ಇಷ್ಟ ಆಗುತ್ತೆ. ಸೊ ಇದನ್ನು ತೋರಿಸ್ಲಿಲ್ಲ ಅವನಿಗೆ, ಸೊ ಅವ್ನಿಗೆ ಇಷ್ಟ ಆಗುತ್ತೆ. ಮತ್ತು ವೈಟ್ ಅಲ್ವಾ, ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ವೈಟ್ ಒಂದು ಜೊತೆ ಶೂನ ತರಿಸಿದ್ದೀನಿ. ಇದು ಅಷ್ಟೇ, ಹೊರಗಡೆ ತೊಗೊಂಡ್ರೆ ಸುಮ್ಮನೆ 1000-1,500 ಕೊಡಬೇಕು. ಬಟ್ ಆನ್ಲೈನಲ್ಲೇ ಬೆಸ್ಟು, ನಮಗೆ ಒಂದು 300-400 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ. ಕ್ವಾಲಿಟಿನೂ ಚೆನ್ನಾಗಿದೆ. 300 ಕೊಟ್ಟಿಲ್ಲ ನಾನು, 270 ರೂಪಾಯಿ ಕೊಟ್ಟಿದ್ದೀನಿ. ಇವಾಗ ಇದ್ದಿದ್ದು ಕಮ್ಮಿ, 260 ರೂಪಾಯಿ ಆಗಿದೆ. ಸೊ ಈ ಥರ ಬಂದಿದೆ. ನೆಕ್ಸ್ಟು ಬರೀ ಕವರ್ಗಳೇ ತುಂಬ. ನೆಕ್ಸ್ಟು ನಾನು ಒಂದು ಮಿನಿ ಗ್ಯಾಸ್ನ ತರಿಸಿದ್ದೀನಿ. ಇದ್ಯಾಕಪ್ಪ ಅಂದರೆ ಅದೇ ಹೇಳಿದ್ನಲ್ಲ, ಹೊರಗಡೆ ಅವನಿಗೆ ಮುಡಿ ಕೊಡೋಕೆ ಹೋದಾಗ ಸ್ವಲ್ಪ ಊಟ ತಿಂಡಿಗೆ
ಇರಲಿ ಎಮರ್ಜೆನ್ಸಿಗೆ ಅಂತ ತರಿಸಿದ್ದೀನಿ. ತುಂಬಾ ಚೆನ್ನಾಗಿದೆ, ತುಂಬಾ ಪ್ರಾಡಕ್ಟ್ ಅಂತೂ ನಿಜ. 370 ರೂಪಾಯಿ ಅನಿಸುತ್ತೆ. ಇದು ಬೇಗನೆ ಡೆಲಿವರಿ ಆಯಿತು ಇದು ನನಗೆ. ನಾನು ಕೊಟ್ಟಿದ್ದು 380, ಇವಾಗ 360. ಇವಾಗ ಏನು ಅಂದರೆ ಅದೇ ಏನೋ ಆಫರ್ ನಡೀತಾ ಇದೆ ಅಂತೆ. ಇದಕ್ಕೆ 2 ಸಿಲಿಂಡರ್ ಕೂಡ ಕೊಟ್ಟಿದ್ದಾರೆ. ಇದೊಂದು 2 ಸಿಲಿಂಡರ್ ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಅಂದರೆ ಟ್ರಕ್ಕಿಂಗ್ ಮಾಡೋರಿಗೆ, ಔಟಿಂಗ್ ಹೋಗೋರಿಗೆ ಮತ್ತು ಮಕ್ಕಳಿರೋರ್ಗಂತೂ ಮಸ್ಟ್ ಬೈ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಹೊರಗಡೆ ಅವ್ರಿಗೆ ಬಿಸಿ ಬಿಸಿ ಸಿಗುತ್ತೋ ಇಲ್ವೋ, ಮತ್ತು ಹೊರಗಡೆ ಫುಡ್ನ ಕೂಡ ಇವಾಗ ಯಾರೂ ಅಷ್ಟೊಂದು ಮಕ್ಳು ಕೊಡೋಲ್ಲ. ಸೊ ಹಾಗಾಗಿ ಇದನ್ನ ಎತ್ಕೊಂಡು ಹೋದರೆ ನಾವೇ ಸರಿ ಇಲ್ಲ ಸರ್ಲಕ್ಕು ಇಲ್ಲ ಹಾಲು ಗೀಲು ಎಮರ್ಜೆನ್ಸಿ ಬೇಕಾಗುತ್ತೆ. ಸೊ ಹಾಗಾಗಿ ಆ ರೀಸನ್ಗೆ ತರಿಸ್ಕೊಂಡಿದ್ದು ನಾನು. ಇದು ತುಂಬಾ ಹೈ ಫ್ಲೇಮ್ ಬರುತ್ತೆ. ಇದನ್ನು ಹೆಂಗೆ ಓಪನ್ ಮಾಡೋದು ಅಂದರೆ ಫಸ್ಟು ಇದು ಕೆಳಗಡೆದು ಹಿಂಗೆ ಓಪನ್ ಮಾಡಿ, ಇದು ಮೇಲ್ಗಡೆ ಅಂದರೆ ಪಾತ್ರೆ ಯಾವ ಸೈಜ್ ಇರುತ್ತೋ ಆ ಸೈಜ್ಗೆ ನಾವು ಅಡ್ಜಸ್ಟ್ ಮಾಡ್ಕೊಬೋದು. ಸೊ ಈ ಥರ ಮಾಡಿ, ಮೇನ್ ಏನು ಗೊತ್ತಾ, ಇದಕ್ಕೆ ಲೈಟರು ಬೆಂಕಿಪಟ್ಟಣ ಏನೂ ಬೇಕಾಗಿಲ್ಲ. ಅದೊಂದು ಇಷ್ಟ ಆಯಿತು ನನಗೆ. ಇಲ್ಲಾಂದಿದ್ರೆ ಅದನ್ನು ಬೇರೆ ಕ್ಯಾರಿ ಮಾಡಬೇಕಿತ್ತು. ಇದನ್ನು ಹೇಗೆ ಹಾಕೋದು ಅಂದರೆ ಇದು ಫಸ್ಟು ಈ ಥರ ಕ್ಯಾಪ್ನ ಓಪನ್ ಮಾಡಿಕೊಂಡು ಇಲ್ಲಿ ಸಿಲಿಂಡರ್ ಫಿಕ್ಸ್ ಮಾಡೋಕ್ಕೆ ಒಂದು ಜಾಗ ಕೊಟ್ಟಿದ್ದಾರೆ ನೋಡಿ. ಸೊ ಇಲ್ಲಿ ಲಾಕ್ ಓಪನ್ ಇರುತ್ತಲ್ಲ, ಇಲ್ಲಿ 2 ಕೊಟ್ಟಿರ್ತಾರೆ. ಏನಂತಾರೆ ಇದನ್ನು, ಈ ಥರ ಇಲ್ಲೊಂದು ಕಡೆ ಕ್ಲಿಪ್ಪು, ಇಲ್ಲೊಂದು ಕಡೆ ಕ್ಲಿಪ್ ಕೊಟ್ಟಿರ್ತಾರೆ. ಈ ಕಡೆ ಕ್ಲಿಪ್ಪಲ್ಲಿ ಸಿಲಿಂಡರ್ನ ಈ ಥರ ಫಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಈ ಕಡೆ ಓಪನ್ ಇದೆಯಲ್ಲ, ಓಪನ್ ಇರೋದನ್ನು ಈ ಸ್ಪೇಸಿಗೆ ಕರೆಕ್ಟಾಗಿ ಬರೋಂಗೆ ಮಾಡಿ. ಹುಷಾರು. ಗ್ಯಾಸ್ ಇದು ಮಕ್ಳ ಹತ್ರ ತುಂಬಾ ಹುಷಾರಾಗಿ ಮಾಡಿ, ಮಕ್ಕಳನ್ನ ದೂರ ಕಳಿಸ್ಬಿಡಿ. ಸೊ ಈ ಥರ ಫಿಕ್ಸ್ ಆಗಿದೆ ಅಂತ ನೋಡ್ಕೊಳ್ಳಿ. ನೋಡಿ ಲಾಕ್ ಆಗುತ್ತೆ. ಸೊ ಇದಾದಮೇಲೆ ಗ್ಯಾಸು ನಿಮ್ಮ ಲೆಫ್ಟ್ ಸೈಡಿಗೆ ಬರಬೇಕು. ಸೊ ಇದು ಕೊಟ್ಟಿರ್ತಾರಲ್ಲ, ಇದು ಫ್ಲೇಮ್ನ ನಾವು ಜಾಸ್ತಿ ಕಮ್ಮಿ ಮಾಡ್ತೀವಲ್ಲ ಅದು ಇದು. ಸೊ ಇದು ಲೈಟರು, ಇದು ಲೈಟರ್. ನಿಮಗೆ ಇದನ್ನು ಈ ಥರ ಪ್ರೆಸ್ ಮಾಡಿ ಹಿಂಗೆ ಬಿಟ್ಟರೆ ಇಲ್ಲಿ ಬೆಂಕಿ ಕಾಣಿಸ್ತಿರ್ಬೋದು ನಿಮಗೆ. ಸೊ ತುಂಬ ಹುಷಾರಾಗಿ ಯೂಸ್ ಮಾಡಿ. ಇಲ್ಲಿ ಫ್ಲೇಮ್ನ ಸ್ವಲ್ಪ ಕೊಟ್ಕೊಂಡು ನೋಡಿದ್ರಾ ಕೂದಲೋಗುತ್ತೆ ಫಸ್ಟ್. ತುಂಬ ಜಾಸ್ತಿ ಬರುತ್ತೆ ಫ್ಲೇಮು. ಬಟ್ ಇದನ್ನ ಯೂಸ್ ಮಾಡಬೇಕಾದ್ರೆ ತುಂಬಾ ಹುಷಾರಾಗಿ ಯೂಸ್ ಮಾಡಿ. ತುಂಬಾ ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ 2 ಸಿಲಿಂಡರ್ ಕೊಟ್ಟಿರ್ತಾರೆ. ಇದಕ್ಕೆ ಕ್ಯಾರಿ ಮಾಡೋದಕ್ಕೆ ಒಂದು ಬ್ಯಾಗ್ ಕೂಡ ಕೊಟ್ಟಿರ್ತಾರೆ. ಓಕೆ, ಇವಾಗ ನೆಕ್ಸ್ಟು ಲಾಸ್ಟ್ ಬಟ್ಟೆ ಅಂದರೆ ಕ್ಯೂಟ್ ಆಗಿರೋ ಈ ಸ್ಕರ್ಟು. ಹಿಂದೆ ಚಡ್ಡಿ, ಮುಂದೆ ಮಿಡ್ಡಿ. ಎಷ್ಟು ಚೆನ್ನಾಗಿದೆ ನೋಡಿ. ಇದಕ್ಕೆ ವಿತ್ ಟಾಪ್ ಬಂದಿದೆ. ಇದು ನನ್ನ ಸ್ಕರ್ಟ್ಗೆ ಮ್ಯಾಚ್ ಆಗಲಿ ಅಂತ ನೋಡಿ ತರಿಸಿದ್ದು. ಬಟ್ ಇದು ಟಾಪು ವೈಟ್ ಸಿಗಲಿಲ್ಲ ನನಗೆ. ಸೊ ಹಾಗಾಗಿ ಇದಕ್ಕೆ ಇದು ಮ್ಯಾಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಗುತ್ತಾ ಮ್ಯಾಚ್? ನೋಡೋಣ. ಇದಕ್ಕೇನಾದರೂ ಮ್ಯಾಚ್ ಆಯಿತು ಅಂತ ಅಂದರೆ ಇದಕ್ಕೆ ಮ್ಯಾಚ್ ಮಾಡ್ತೀನಿ. ಇಲ್ಲಾಂದರೆ ಮಾಮೂಲಿ ಅದೇ ಬೇರೆ ಫೋಟೋಸು ಇದೆ, ಬೇರೆ ಫೋಟೋಸ್ ತೆಗಿಸ್ತೀನಿ. ಬಾಕಂದು ಇಲ್ಲಿ ಬಂಗಾರಮ್ಮ ಬನ್ನಿ, ಹೊಡಿ ಬಾ ಹೊಡಿ ಬಾ ಹೊಡಿ ಬಾ ಹೊಡಿ ಬಾ. ಹಾಕ್ಕೊಡ್ತೀನಿ ಬಾ, ಕೊಡಿ ಹಾಕ್ಕೊಡ್ತೀನಿ. ನಮ್ಮ ಅಲ್ವಾ ಪಾಪ ಪಾಪ ನನಗೆ ನನ್ನ ಲಿಪ್ಸ್ಟಿಕ್ ಹಾಕ್ಕೊಡೋದು ನೋಡಿ 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 ಅವನಿಗೆ. ಏನಮ್ಮ ಇದು ಹೆಂಗೆ ಹಾಕೋತಾರೆ ತೋರಿಸ್ಬಿಡಲಿ, ಹೆಂಗೆ ಹಾಕೋತಾರೆ? ಬೆಗ್ಗಿ. ಇದು ಬೆಗ್ಗಿ. ಇದು ಹಾಕ್ಕೊಳ್ಳೋಂಥ ತೋರ್ಸೋಣ. ಹಾಕ್ಕೊಂಡು ತೋರ್ಸೋಣ. ಇದು ಡ್ರೆಸ್ ಗೀಸ್ ಮಾಡ್ಬಿಟ್ಟು ಯಾತಂದು ಹೊಡೆದಾಕ್ಬಿಡ್ತೀನಿ. ಕ್ಲೋಸ್ ಮಾಡು ಬಟ್ಟೆ ಕೊಡ್ತೀನಿ. ಕುಚ್ಚು. ಇದು ಹಾಕೋತಿ. ಎಸ್ಕೊಮ್ಮ ಬಂಗಾರಿ, ಎಸ್ಕೆವಾ? 1 2 ನಿಚ್ ಸ್ಟ್ಯಾಂಡ್ ಅಪ್.
ಓಲೆವ ಇಲ್ಲಿ ಪಪ್ಪಿ. ವಾವ್, ಮುಂದೆ ಮಿಡ್ಡಿ, ಹಿಂದೆ ಚಡ್ಡಿ. ಇದು ಬೆಸ್ಟ್ ಅನ್ನಿಸ್ತು ನನಗೆ. ಯಾಕೆಂದ್ರೆ ಕುಚ್ಚು ಕುಚ್ಚು ಹಿಂಗೆ ಇದು ಬೆಸ್ಟ್ ನನಗೆ. ಯಾಕೆ ಅನ್ನಿಸ್ತು ಅಂದರೆ ಮಾಮೂಲಿ ಮಕ್ಕಳಿಗೆ ಕೂತ್ಕೊಳಕ್ ಬರಲ್ಲ, ನಿಂತ್ಕೊಳಕ್ ಬರಲ್ಲ. ಸೊ ಹೆಂಗೆ ಅಂದರೆ ಹಂಗೆ ಕೂತ್ಕೋತಾ ಇರ್ತಾರೆ. ಸೊ ಇನ್ನರ್ಸ್ ಎಲ್ಲ ಕಾಣಿಸೋದು ಬೇಡ ಅಂತ ಈ ಥರ ಚಡ್ಡಿ ಮೇಲೆ ಮಿಡ್ಡಿ ಬಂದಿರೋದು ನನಗೆ ತುಂಬಾ ಬೆಸ್ಟ್ ಅನ್ನಿಸ್ತು. ಓಕೆ ಬಿಚ್ಚಮ್ಮ. ಚಡ್ಡಿ ಹಾಕಿದಾನಪ್ಪ, ಶೇಮ್ ಮಾಡಬೇಡಿ. ನೀವು ಅನ್ಕೊತಾ ಇರ್ಬೋದು ಏನು ಇವಳು ಬರೀ ಹುಡುಗಿ ಬಟ್ಟೆನೇ ತರಿಸಿದಾಳೆ ಪಾಪುಗೆ ಅಂತ. ಸೊ ಆಗಲೇ ಹೇಳ್ದಂಗೆ ಅವನಿಗೆ ಹುಡುಗನ ಬಟ್ಟೆ ಆಲ್ರೆಡಿ 2 ಜೊತೆ ಇದೆ. ಸೊ ಹುಡುಗಿ ಬಟ್ಟೆ ಯಾಕೆ ತರಿಸಿರೋದು ಅಂದರೆ ಇನ್ನೊಂದು ಸ್ವಲ್ಪ ಏಜ್ ಆಯಿತು, ಇನ್ನೊಂದು ಸ್ವಲ್ಪ ದೊಡ್ಡವನಾದ ಅಂದರೆ ಅವನಿಗೆ ಕಳೆ ಹೊಟ್ಟೋಗುತ್ತೆ ಮುಖದಲ್ಲಿ. ಸೊ ಇವಾಗ ಮಗು ಆಗಿರೋದ್ರಿಂದ ನಾವು ಯಾವ ಥರ ರೆಡಿ ಮಾಡಿದ್ರು ರೆಡಿ ಆಗ್ತಾನೆ. ಸೊ ಒಪ್ಕೋತಾನೆ. ಬಟ್ ಆಮೇಲೆ ಸ್ವಲ್ಪ ದೊಡ್ಡವನಾದ್ಮೇಲೆ ದಬ್ಬಯ್ಯ ಅಂದ್ರೂ ಹಾಕ್ಸ್ಕೊಳ್ಳಲ್ಲ. ಸೊ ಹಾಗಾಗಿ ಇವಾಗ ನಂದು ಆಸೆ ಏನೇನಿದೆ ಸೊ ಅದನ್ನೆಲ್ಲ ಈಗಲೇ ಇದು ನೋಡ್ತಾ ಇದ್ರೆ ನನಗಂತೂ ವೆಯ್ಟೇ ಮಾಡೋಕ್ಕಾಗ್ತಾಯಿಲ್ಲ. ಅಷ್ಟು ಇದೆ, ಅಷ್ಟು ಚೆನ್ನಾಗಿದೆ. ಈ ಥರ ನನಗೂ ಒಂದೇನ ಸಿಕ್ಕಿದ್ರೆ ನಾನು ತೊಗೊಬಿಡ್ತೀನಿ. ಸೊ ಆ ರೀಸನ್ಗೆ ಅಷ್ಟೇ ನಾನು ಇವಾಗ ಪಾಪುಗೆ ಬರೀ ಹುಡುಗಿ ಬಟ್ಟೆ ತರಿಸಿದ್ದು ಹಾಕಿಸ್ತಾ ಇರೋದು. ಇನ್ನೊಂದು ಸ್ವಲ್ಪ ದೊಡ್ಡವನಾದ್ಮೇಲೆ ಬರೀ ಹುಡುಗನ ಥರ ಫೇಸ್ ಕಟ್ ಬಂದುಬಿಡುತ್ತೆ ಅವನಿಗೆ. ಮತ್ತು ಅವನು ಕೂಡ ಬಟ್ಟೆ ಹಾಕ್ಸ್ಕೊಳ್ಳಲ್ಲ. ಸೊ ಹಾಗಾಗಿ ಇವಾಗ ಅವನಿಗೆ ಬರೀ ಹುಡುಗಿ ಬಟ್ಟೆ ತಂದು ನಾನು ಆಸೆ ಎಲ್ಲ ತೀರಿಸ್ಕೊತಾ ಇದ್ದೀನಿ. ಸೊ ನೆಕ್ಸ್ಟು ಈ ಪ್ರಾಡಕ್ಟ್. ಈ ಕಡೆ ಬಾ ಮಾಡಿ ವಿಡಿಯೋ ಮಾಡ್ತಾ ಇಲ್ವಾ? ಹಲೋ, ಅಲ್ಲಿ ಬುಕ್ಕಿಗೆ ಏನಾನ ಕೊಡು. ಓಕೆ, ನೆಕ್ಸ್ಟ್ ಬಂದು ಈ ಪ್ರಾಡಕ್ಟ್ನ ತರಿಸಿದ್ದೀನಿ. ಏನಪ್ಪ ಇದು ಅಂದರೆ ಲಾಕು. ಇವಾಗ ಬಟನ್ಸ್ ಇರುತ್ತಲ್ಲ, ಸೊ ಆ ಥರದ್ದು ತರಿಸಿದ್ದೀನಿ. ಪಾಪು ಇದನ್ನ ಹೇಗೆ ಯೂಸ್ ಮಾಡೋದು ಅಂದರೆ ಇವಾಗ ಒಂದು ಕ್ಲಾತಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ಫಸ್ಟು ಇದು 2 ವೈಟ್ ಕಲರ್ದು ಏನು ಕೊಟ್ಟಿರ್ತಾರೆ. ಫಸ್ಟ್ ಈ ಲಾಕ್ನ ಓಪನ್ ಮಾಡ್ಕೋಬೇಕು. ಲಾಕ್ನ ಓಪನ್ ಮಾಡಿಕೊಂಡ್ರೆ ಇದು ಈ ಥರ ಆಗುತ್ತೆ. ಸೊ ಈ ವೈಟ್ ಕಲರ್ದು ಏನು ಕೊಟ್ಟಿರ್ತಾರೆ ಇದನ್ನು ರಿಮೂವ್ ಮಾಡ್ಕೋಬೇಕು. ಈ ಥರ ರಿಮೂವ್ ಆಗುತ್ತೆ, ಈಸಿಯಾಗಿ ರಿಮೂವ್ ಆಗುತ್ತೆ. ಸೊ ಇದು ರಿಮೂವ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಹೋಲ್ ಇದೆ ನೋಡಿ. ಹೋಲ್ ಒಂದು ಕಡೆ ಇರುತ್ತೆ, ಈ ಥರ ಶೇಪ್ ಒಂದು ಕಡೆ ಇರುತ್ತೆ, ಈ ಥರ ಶೇಪ್ ಒಂದು ಕಡೆ ಇರುತ್ತೆ. ಸೊ ಈ ಥರ ಶೇಪ್ ಇರೋ ಕಡೆ ಇದನ್ನ ಇಡಬೇಕು. ಈ ಥರ ಸ್ವಲ್ಪ ಚುಚ್ಚುತ್ತೆ ಮುಳ್ಳು ಥರ, ಇದನ್ನ ಇಡಬೇಕು. ಇದನ್ನ ಹೀಗೆ ಅಂದರೆ ಇದಕ್ಕೂ ಇಟ್ಟು ಇಡ್ತಾರೆ, ಬಟ್ ನನಗೆ ಇದು ಈಸಿ ಅನ್ನಿಸ್ತು. ಸೊ ಇದನ್ನ ಹೀಗಿಟ್ಟು ಇದ್ರ ಮೇಲೆ ಕ್ಯಾಪ್ನ ಈ ಥರ ಕ್ಯಾಪ್ನ ಈ ಥರ ಲಾಕ್ ಮಾಡಬೇಕು. ಸೊ ಈ ಕಡೆ ಹೋಲ್ ಇರುತ್ತಲ್ಲ ಆ ಕಡೆ ಈ ಥರ ಬಟನ್ ಬರುತ್ತೆ, ಲಾಕ್ ಆಗುತ್ತಲ್ಲ ಆ ಥರ ಬಟನ್ನು. ಆ ಬಟನ್ನ ಈ ಥರ ಉಲ್ಟಾ ಇರಬೇಕು. ಸೊ ಈ ಥರ ಉಲ್ಟಾ ಇಟ್ಟು ಈ ವೈಟ್ ಕಲರ್ದೇನಿದೆ ಇದನ್ನ ಹೀಗೆ ಲಾಕ್ ಮಾಡಬೇಕು. ಸೊ ಇವಾಗ ಕ್ಲಾತ್ಗೆ ನೋಡಿ ಇದು ಮುಳ್ಳು ಥರ ಏನಿದೆ ಅದು ನಿಮಗೆ ಹೊರಗಡೆ ಬರಬೇಕು. ಈ ಲಾಕ್ ಆಗೋ ಬಟನ್ ಬಂದು ನಿಮಗೆ ಇನ್ಸೈಡ್ ಇದು ಇನ್ಸೈಡ್ ಬರಬೇಕು. ಹಾಕೊಂಡು ಸ್ವಲ್ಪ ಚೆನ್ನಾಗಿ ಪ್ರೆಸ್ ಮಾಡಿ. ಪ್ರೆಸ್ ಮಾಡಿದ್ರೆ ನೋಡಿ ಇದು ಔಟ್ಸೈಡ್ ಹಿಂಗೆ ಕಾಣಿಸುತ್ತೆ, ಇನ್ಸೈಡು ಈ ಬಟನ್ ಬಂದಿರುತ್ತೆ. ಸೊ ತುಂಬಾ ಗಟ್ಟಿಯಾಗಿ ಪ್ರೆಸ್ ಮಾಡೋದ್ರಿಂದ ಅದು ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಸೊ ಹಾಗಾಗಿ ಗಟ್ಟಿಯಾಗಿ ಪ್ರೆಸ್ ಮಾಡಿ. ನೆಕ್ಸ್ಟು ಇದಕ್ಕೆ ಲಾಕ್ ಹಾಕೋದಕ್ಕೊಂದು ಬೇಕಲ್ಲ, ಸೊ ಅದು ಕೂಡ ಇದೇ ಥರ ಪ್ರೊಸೀಜರೇ. ಫಸ್ಟು ಈ ಥರ ಓಪನ್ ಮಾಡಿಕೊಂಡು ಇಲ್ಲಿ ಹೋಲ್ ಇರೋ ಕಡೆ ಬೇರೆದು ಹಾಕಬೇಕು, ಹೋಲ್ ಇಲ್ಲದೆ ಇರೋ ಕಡೆ ಈ ಥರ ಮುಳ್ಳಿರೋದು ಇಟ್ಟು, ಅಂದರೆ ಈ ಕಡೆ ಈ ವೈಟ್ ಕಲರ್ದನ್ನ ಈ ಥರ ಲಾಕ್ ಮಾಡಬೇಕು. ಸೊ ಇವಾಗ ಆ ಬಟನ್ ಏನಿದೆ ಅದು ಲಾಕ್ ಆಗೋದಕ್ಕೆ ಈ ಥರ ಒಂದು ಬರುತ್ತೆ. ಸೊ ಅದನ್ನು ಉಲ್ಟಾ ಇಡಬೇಕು. ಈರಮ್ಮ ಎಲ್ಲೇ ಅದು ಬಟನ್ನು ವೈಟ್ ಕಲರ್ದು. ಸೊ ಈ ಥರ ಲಾಕ್ ಮಾಡಿ
ಅದನ್ನು ಈ ಥರ ಇದ್ರಲ್ಲಿ ಲಾಕ್ ಮಾಡಿಕೊಂಡು ನೋಡ್ಕೊಳ್ಳಿ, ಉಲ್ಟಾ ಪಲ್ಟಾ ಹಾಕ್ಬಿಟ್ರೆ ಮತ್ತೆ ವೇಸ್ಟ್ ಆಗುತ್ತೆ. ಸೊ ಇವಾಗ ಇದ್ರದ್ದು ಅಂದರೆ ಏನಂತೀರಿ, ಇದು ಯಾವ ಕಡೆ ಹಾಕಿರ್ತೀರೋ ಹಂಗೆ ಇದನ್ನು ಲಾಕ್ ಮಾಡಬೇಕು. ಇಲ್ಲ ಅಂದರೆ ಇದು ಆಪೋಸಿಟ್ ಹಾಕ್ಬಿಟ್ರೆ ಈ ಥರ ಕೂತ್ಕೊಬಿಡುತ್ತೆ. ಸೊ ಈ ಥರ ಹಾಕೋದ್ರಿಂದ ಈ ಬಟನ್ಗೆ ಈ ಹೋಲು ಇಲ್ಲಿರಬೇಕು. ಸೊ ಹಾಗಾಗಿ ಇದನ್ನು ಬ್ಯಾಕ್ ಸೈಡಿಂದ, ಮತ್ತು ಲೆಂತು ಅಷ್ಟೇ ಸ್ವಲ್ಪ ಹಿಂದೆ ಮುಂದೆ ಹಾಕ್ಬಿಟ್ರೆ ಈ ಥರ ಆಗುತ್ತೆ. ಇಲ್ಲಾಂದರೆ ಬೆಸ್ಟ್ ಏನು ಗೊತ್ತಾ, ನೀವು ಒಂದು ಪೆನ್ನು ಇಲ್ಲ ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೊಂಬಿಡಿ, ಅವಾಗ ಈಸಿಯಾಗಿ ಆಗುತ್ತೆ. ಬಿಡೇ ಸೊ ನೋಡ್ಕೊಳ್ಳಿ, ಇದು ಏನಿರುತ್ತೆ ಬೆಂಡು, ಸಾರಿ ಹೋಲ್ ಏನಿರುತ್ತೆ ಅದು ಮೇಲ್ಗಡೆ ಬರಬೇಕು, ಇದು ಬ್ಯಾಕ್ ಸೈಡ್ ಬರಬೇಕು. ಸೊ ಗಟ್ಟಿಯಾಗಿ ಪ್ರೆಸ್ ಮಾಡಬೇಕು. ಆರ್ಮದು ನಿನ್ನ ಹೆಸರೇನು? ಏಯ್ ತ್ರಿಶೂಲ್, ಹೇಳಿ ನಿನ್ನ ಹೆಸರೇನು? ಪಾಪು ತ್ರಿಶೂಲನು. ನೋಡಿ ಕೂತಿದೆ. ಓಕೆ ನೋಡಿ, ಲಾಕ್ ಈ ಥರ ಬರುತ್ತೆ. ಅವಾಗ ಇದನ್ನು ಈ ಥರ ಪ್ರೆಸ್ ಮಾಡ್ಕೊಳ್ಳೋದು ಅಷ್ಟೇ. ಇದು ಒಂಥರ ಬೆಸ್ಟ್ ಅಂತಲೇ ಹೇಳ್ಬೋದು. ಇವಾಗ ಎಮರ್ಜೆನ್ಸಿ ಬಟನ್ಸ್ ಕಿತ್ತೋದು ಇರಮ್ಮ ನೋಡ್ಕೊಳ್ಳಿ, ಈ ಥರ ಲಾಕ್ ಈ ಥರ ಓಪನ್ ಮಾಡ್ಕೋಬೋದು, ಬೆಸ್ಟ್ ಅನ್ನಿಸ್ತು. ಸೊ ಹಾಗಾಗಿ ಇರಲಿ ಮನೇಲಿ ಅಂದ್ಬಿಟ್ಟು ಒಂದು ತರಿಸಿದ್ದೀನಿ. ಇದಾದಮೇಲೆ ಸೊ ಇದೇನು ಇದ್ರದ್ದು ಡಿಸಡ್ವಾಂಟೇಜ್ ಏನು ಅಂದರೆ ಮಂದ ಇರುತ್ತಲ್ಲ ಬಟ್ಟೆ, ಸೊ ಅಂಥದಕ್ಕಾಗಲ್ಲ. ಸ್ವಲ್ಪ ತೆಳ್ಳಗಿರೋ ಬಟ್ಟೆಗೆ ಅಂದರೆ ಈಸಿಯಾಗಿ ಕೂತ್ಕೊಳ್ಳುತ್ತೆ. ಸೊ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಅಪ್ಪ ನೋಡಿ ಕಸ ನೋಡಿ, ಈ ಕಡೆ ಇಷ್ಟು ಫುಲ್ ಕವರ್ಸ್ ತುಂಬೋಗಿದೆ, ಈ ಕಡೆ ಫುಲ್ ಬಟ್ಟೆ ತುಂಬೋಗಿದೆ, ಮಧ್ಯ ಇವಂದು ಬೇರೆ ಗಲಾಟೆ ತುಂಬೋಗಿದೆ ನನಗೆ. ಸೊ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಯಾರಿಗಾದ್ರೂ ಇದರಲ್ಲಿ ಯಾವ್ದಾನ ಇಷ್ಟ ಆಗಿದ್ರೆ, ಸೊ ಯಾರನ್ನ ಬೈ ಮಾಡಬೇಕು ಅಂತ ಇದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಯಾರನ್ನ ಬೇಕಿದ್ದರೆ ಪರ್ಚೇಸ್ ಮಾಡ್ಬೋದು. ಇಲ್ಲಾಂದರೆ ಮೀಶೋದಲ್ಲಿ ಒಂದೊಂದು ಪ್ರಾಡಕ್ಟ್ದು ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕಿರ್ತೀನಿ. ಸೊ ಅದರಲ್ಲೂ ಅಷ್ಟೇ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ ಲಿಂಕ್ ಬರುತ್ತೆ. ಸೊ ಅದರಲ್ಲೂ ಕೂಡ ನೀವು ಬೈ ಮಾಡ್ಬೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಬಾಯ್ ಬಾಯ್. ಬಾಯ್.